ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾದಲಿ ಮಾಡೋದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಹಿಟ್ಟನ್ನು ಈ ಥರ ಉದ್ಬಿಟ್ಟು ನಮ್ಮ ದೊಡ್ಡಮ್ಮ ಉದ್ತಾ ಇದ್ದಾರೆ. ಅದನ್ನು ಇಲ್ಲಿ ಬೇಯಿಸ್ತಾರೆ. ಬೇಯಿಸ್ಬಿಟ್ಟು ಇದು ಉದ್ದಿದ್ದು ಮಾದಲಿ ಮತ್ತು ಬೇಯಿಸಿದ ಮಾದಲಿನ ತಂದುಬಿಟ್ಟು ಈ ಥರ ಬೇಯಿಸ್ತಾ ಇರ್ತಾರೆ. ಇದು ನೋಡಿ ಬೇಯಿಸ್ತಾ ಇರೋದು. ಇದನ್ನು ಈಗ ಚೆನ್ನಾಗಿ ಬೇಯಿಸ್ತಾರೆ, ಯಾಕಂದರೆ ಅದು ಕರೆಕ್ಟಾಗಿ ಸಾಫ್ಟ್ ಆಗಬೇಕು ಅಂತ. ನೋಡಿ, ಇದು ಹಿಟ್ಟು. ಇದು ನಮ್ಮ ತಂಗಿ. ಹಾಯ್. ನಮ್ಮ ತಂಗಿ ಇದು ಚಪಾತಿ ಥರ ಮಾಡಿರೋದನ್ನ ತಗೊಂಡೋಗಿ ಇಲ್ಲಿ ಹಾಕ್ತಾ ಇದ್ದಾರೆ. ಅದನ್ನು ಪೌಡ್ರ್ ಮಾಡೋಕ್ಕೆ ನಮ್ಮ ಅಮ್ಮ ಇದ್ದಾರೆ. ಅಮ್ಮ ಇದನ್ನು ಪೌಡ್ರ್ ಮಾಡಿ ಇಲ್ಲಿ ಕೆಳಗಡೆ ಬೀಳ್ತಾ ಇದೆ, ತೋರಿಸ್ತೀನಿ. ಈ ಥರ ಕೆಳಗಡೆ ಬೀಳುತ್ತೆ, ಇದು ತೋರಿಸ್ತೀನಿ ನೋಡಿ. ಇದು ಮಾದಲಿ, ಇದು ಮಾದಲಿ. ಇವಾಗ ನೀವು ನೋಡಿದ್ದೀರಾ, ಇಲ್ಲಿ ಈ ಥರ ಚಪಾತಿನ ಈ ಥರ ಬೇಯಿಸ್ಬಿಟ್ಟು ಇಲ್ಲಿ ಪೌಡ್ರ್ ಮಾಡ್ತಾ ಇದ್ದಾರೆ. ಆ ಪೌಡ್ರನ್ನ ತಗೊಂಡು ಈ ಹೋಲಿರೋ ಪಾತ್ರೆಯಲ್ಲಿ ನಮ್ಮ ಅಜ್ಜಿ ಈ ಥರ ಪೌಡ್ರ್ ಮಾಡ್ತಾ ಇದ್ದಾರೆ. ಅಜ್ಜಿ ಇದು ಅಜ್ಜಿ. ಇದು ಜಾಸ್ತಿ ಪೌಡ್ರ್ ಆಗಿದೆ. ಫಸ್ಟ್ ಒರೆಸ್ಕೊಂಡ್ಬಿಡ್ತೀನಿ, ಮುಟ್ಟಕ್ಕೆ ಹೋಗ್ತಿದ್ದೀನಿ. ಮಾದಲಿ ಇದಕ್ಕೆ ಬೆಲ್ಲ ಹಾಕಿದೆ. ಬೆಲ್ಲ ಮತ್ತು ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿದ್ದಾರೆ. ನೀವು ನೋಡಿರ್ಬೋದು, ಚಪಾತಿ ಥರ ಮಾಡಿ ಈ ಥರ ಪೌಡ್ರ್ ಮಾಡಿ ಆಮೇಲೆ ಹೋಲಿರೋ ಪಾತ್ರೆಯಲ್ಲಿ ಇನ್ನೂ ಮೆತ್ತಗೆ ಮಾಡಿಬಿಟ್ಟು ಈ ಕಡಲೆಕಾಳು ಮತ್ತು ಈ ಕೊಬ್ಬರಿ ಆಮೇಲೆ ಬೆಲ್ಲನ ಯೂಸ್ ಮಾಡಿದ್ದಾರೆ ಮಾದಲಿ. ನಾನು ಸ್ವಲ್ಪ ಮಾದಲಿ ಟೇಸ್ಟ್ ಮಾಡ್ತೀನಿ. ಯಾಕೆ ಸ್ವಲ್ಪ ಇಷ್ಟ ತಗೊಂತೀನಿ. ಮಾದಲಿ ಅಂತೂ ಚೆನ್ನಾಗಿದೆ. ಸ್ವೀಟ್ ಆಗಿರೋ ಮಾದಲಿ ಮನೆಯಲ್ಲೇ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾದಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿ.